ಹಾಯ್ ಫ್ರೆಂಡ್ಸ್, ಇವತ್ತು ಸೆಲ್ಫ್ ಸ್ಯಾರಿಗೆ ಒಂದೇ ಕಲರಲ್ಲಿ ಹಾಕೋವಂಥದ್ದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಡಿಸೈನು ನಮಗೆ ಕಾಂಬಿನೇಷನ್ ಇಲ್ಲ ಸೀರೆಗೆ ಅನ್ನೋರಿಗೆ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಫಸ್ಟು ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ 2 ಟೈಮ್ಸ್ ಲಾಕ್ ಮಾಡ್ಕೊಳೋದು. 1 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲಿ ಗ್ಯಾಪ್ ಏನು ಬಿಡೋದು ಬೇಡ ಫ್ರೆಂಡ್ಸ್, ಹಂಗೆ ನಾವು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಹೋಗೋದು. ನಾನು 8 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊತೀನಿ. 4 ನಾವು ಸ್ಟಾರ್ಟಿಂಗ್ 2 ಚೈನ್ ಹಾಕಿರ್ತೀರಲ್ವ, ಅದನ್ನು ಕೌಂಟ್ ಮಾಡಿಕೊಂಡು ಒಂದು ಕಂಬ ಥರ ಕೌಂಟ್ ಮಾಡಿಕೊಂಡ್ರೆ ನಮಗೆ ಅದು ಸೇರಿಸಿ 8 ಆಗಬೇಕು ಫ್ರೆಂಡ್ಸ್. ಇದು ತುಂಬ ಈಸಿ ಇದೆ ಫ್ರೆಂಡ್ಸ್, ಒಂದೇ ಸ್ಟೆಪ್ಪಲ್ಲೇ ಆಗೋಗುತ್ತೆ ನಮಗೆ. ಇದು ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ. ಈ ಡಿಸೈನು 3 4 5 6 7 8 ಡಬಲ್ ಕ್ರೋಶೆ ಆದಮೇಲೆ 1 2 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತು 8ಕ್ಕಿಂತ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಬೇಕು. ಇದು ಒಂದೇ ಸಮ ಇರಬೇಕು ಫ್ರೆಂಡ್ಸ್, ಒಂದು ಮೇಲೆ ಒಂದು ಕೆಳಗಡೆ ಇದ್ರೂ ಚೆನ್ನಾಗಿ ಕಾಣಲ್ಲ. ಇದು ಡಿಸೈನು ಒಂದೇ ಸಮವಾಗಿ ಕಂಬಗಳು ಬರೋ ಥರ ನೋಡ್ಕೊಳ್ರಿ. ಗ್ಯಾಪ್ ಬಿಡ್ದಿರ ಪಕ್ಕದಲ್ಲೇ 8 ಡಬಲ್ ಕ್ರೋಶೆನ ಮಾಡ್ಕೊಬೇಕು. 8 ಡಬಲ್ ಕ್ರೋಶೆ ಆದಮೇಲೆ ದಾರನ ಮೇಲೆ ಮಾಡಿ ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಸ್ಮಾಲ್ ಬೀಡ್ ಬರುತ್ತಲ್ವಾ, ಅದು 4 ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಬೀಡನ್ನ ಆ್ಯಡ್ ಮಾಡಿ ಸ್ವಲ್ಪ ಟರ್ನ್ ಮಾಡಿದ್ರೆ ನೋಡಿ ಈ ಗ್ಯಾಪ್ಗೆ ಈ ಥರ ದಾರ ತಗೊಂಡು ಬಂದು ನಾವು ಲಾಕ್ ಮಾಡ್ಕೊಬೇಕು. ಇನ್ನೊಂದು ಸರಿ ತೋರಿಸ್ತೀನಿ ಫ್ರೆಂಡ್ಸ್. ಥರ 4 ಬೀಡ್ ಹಾಕಿರ್ತೀರಲ್ಲ, 4 ಬೀಡ್ ನೋಡಿ ಹಿಂಗಿಕೊಂಡು ನೀಡಲ್ನ ದಾರನ ತಗೊಂಬಂದು ನಾವು ಲಾಕ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಬರುತ್ತೆ. ಬಂದಮೇಲೆ ಒಂದು ಸ್ವಲ್ಪ ನಾವು ಟೈಟಾಗಿ ಹಿಂಗೆ ಎಳ್ಕೊಂಡು ದಾರನ ಸ್ವಲ್ಪ ಸೆಟ್ ಮಾಡಿಕೊಂಡ್ರೆ 1 2 3 ಚೈನ್ ಹಾಕಿ ಬೀಡ್ ಪಕ್ಕ ನಾವು ಲಾಕ್ ಮಾಡ್ಕೊಬೇಕು. ಮತ್ತು ಇನ್ನೊಂದು ಬೀಡ್ ಪಕ್ಕ ಲಾಕ್ 1 2 3
ನೀಡಲ್ ಮೇಲೆ ದಾರ ಸುತ್ತಕೊಂಡು ನೋಡಿ ಹಿಂಗೆ ಇಟ್ಕೊಂಡು ನೋಡಬೇಕು, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಡಬಲ್ ಕ್ರೋಶೆನ ಮಾಡ್ಕೊಬೇಕು. ಮತ್ತು 8 ಡಬಲ್ ಕ್ರೋಶೆನ ವರ್ಕ್ ಮಾಡ್ತೀನಿ. ಮೂರು, ನಾಲ್ಕು, ಐದು, ಆರು, ಏಳು, 8 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 3 ಚೈನ್ ಆ್ಯಡ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ 3 ಚೈನ್ ಗ್ಯಾಪ್ಗೆ ನಾವು ಕುಚ್ಚು ಬರುತ್ತೆ ಫ್ರೆಂಡ್ಸ್. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಮತ್ತು 8 ಡಬಲ್ ಕ್ರೋಶೆ ಆದಮೇಲೆ 4 ಬೀಡ್ ಹಾಕ್ಕೊಂಡು ನಾವು ಅದ್ರ ಸುತ್ತಲೂ 3 ಚೈನ್ನ ಹಾಕ್ಕೊತ ಹೋಗೋದು. ಒಂದೇ ಸ್ಟ್ರಪ್ಪಲ್ಲೇ ಈ ಡಿಸೈನ್ ಪೂರ್ತಿ ಆಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಈ ಸೆಲ್ಫ್ ಕಲರ್ಗೆಲ್ಲ ತುಂಬ ಚೆನ್ನಾಗಿ ಒಪ್ಪುತ್ತೆ ಈ ಡಿಸೈನು. ಎಂಟು ಡಬಲ್ ಕ್ರೋಶೆ ಆದಮೇಲೆ ದಾರ ಮೇಲೆ ಮಾಡಿ ಮತ್ತೆ 4 ಬೀಡನ್ನ ಆ್ಯಡ್ ಮಾಡೋಣ. ನೋಡಿ 4 ಬೀಡ್ ಆದಮೇಲೆ ಈ ಫಸ್ಟ್ನೇ ಬೀಡ್ ಇರುತ್ತಲ್ಲ ಫ್ರೆಂಡ್ಸ್, ಅದ್ರ ಮೇಲೇ ನಾವು ದಾರ ತಗೊಬಂದು ಈ ಥರ ಲಾಕ್ ಮಾಡಿಕೊಂಡು ಒಂದು ಸ್ವಲ್ಪ ಟೈಟಾಗಿ ಇದು ಮಾಡಿದರೆ ನಮಗೆ ಬೀಡ್ ಚೆನ್ನಾಗಿ ಈ ಥರ ಒಂಥರ ವಿ ಶೇಪಲ್ಲಿ ಕಾಣುತ್ತೆ. 1 2 3 ಚೈನ್ ಹಾಕಿ ಲಾಕ್, ಮತ್ತು 3 ಚೈನ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಬೀಡ್ ಗ್ಯಾಪ್ಗೆ ಲಾಕ್, 1 2 3 ನೀಡಲ್ ಮೇಲೆ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಡಬಲ್ ಕ್ರೋಶೆನ ಹಾಕ್ಕೊಳ್ಳೋಣ. ನೋಡಿ ಈ ಥರ ಕಾಣುತ್ತೆ ಡಿಸೈನ್. ನಾನು ಪೂರ್ತಿ ಹಾಕ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ಇದು ಡಿಸೈನು ಲಾಸ್ಟಲ್ಲಿ ನಾವು 8 ಡಬಲ್ ಕ್ರೋಶೆ ಆದಮೇಲೆ ಇಲ್ಲೇ 2 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಲಾಕ್ ಮಾಡಿ ಮತ್ತೆ ನಾನು ಬ್ಯಾಕ್ ಸೈಡ್ ಗಮ್ ಹಾಕಿಕ್ಕಿದ್ದೀನಿ ಫ್ರೆಂಡ್ಸ್. ನೋಡಿ ಕುಚ್ಚು ಕಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಡಿಸೈನು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಡಿಸೈನು. ಸೆಲ್ಫ್ ಕಲರ್ಗೆಲ್ಲ ಒಂದೇ ಕಲರ್ ಇರುತ್ತಲ್ಲ, ಗ್ರ್ಯಾಂಡಾಗಿ ಕಾಣುತ್ತೆ, ತುಂಬ ಲುಕ್ ಆಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.